ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಓಂ ಶಕ್ತಿ ಇರುಮುಡಿ ಹೊತ್ತು ಪ್ರಯಾಣ ಮಾಡ್ತಾ ಇದ್ದೀನಲ್ವಾ, ಸೊ ನಾನು ಹೇಗೆ ಬ್ಯಾಗ್ ಪ್ಯಾಕಿಂಗ್ನ ಮಾಡ್ತೀನಿ ಅನ್ನೋದನ್ನು ಕ್ವಿಕ್ಕಾಗಿ ಒಂದು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ. ನೀವು ಇದೇ ರೀತಿ ಮಾಡಬೇಕಂತ ಏನಿಲ್ಲ, ನಿಮಗೆ ಬೇಕಾಗಿರೋ ವಸ್ತುನ ನೀವು ಎಲ್ಲೆಲ್ಲಿ ಇಟ್ಕೋಬೇಕು ಅನ್ನೋದನ್ನು ನೀವೇ ಐಡಿಯಾ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಳ್ಳಿ. ನೋಡಿ, ನಾನಿದು ಸೈಡ್ ಬ್ಯಾಗು, ಅಂದರೆ ಇದರಲ್ಲೇ ನಾನು ಎಲ್ಲದನ್ನು ಇಟ್ಕೊಳ್ಳೋದ್ರಿಂದ ಇದರಲ್ಲಿ ಚಾರ್ಜರ್ ಇಟ್ಕೊಂಡಿದ್ದೀನಿ. ಜೊತೆಗೆ ಇದು ಕಾಣಿಕೆ, ಅಂದರೆ ಹುಂಡಿ ಕಾಣಿಕೆ ಇರ್ಬೋದು, ಹಾಗೆ ನಮ್ಮ ಮನೆಗಳಲ್ಲಿ ಕೊಟ್ಟಿರುವಂಥ ಕಾಣಿಕೆ, ದೇವರ ಕಾಣಿಕೆ ಡಬ್ಬದಲ್ಲಿ ಹಾಕೋದಕ್ಕೆ ಅದನ್ನು ಕೊಟ್ಟಿದ್ದಾರೆ. ಅದನ್ನು ಈ ರೀತಿ ಒಂದು ಪರ್ಸಲ್ಲಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಮಿಸ್ ಆಗಬಾರ್ದು, ಇಲ್ಲ ನನಗೇನಾದ್ರು ಚೇಂಜ್ ಬೇಕು ಅಂದಾಗ ನಾನು ಅದನ್ನು ತೆಗಿಬಾರ್ದು ಅಂತ ಈ ರೀತಿಯಾಗಿ ಮಾಡಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಪವರ್ ಬ್ಯಾಂಕ್ ಇಟ್ಕೊಂಡೆ, ಹಾಗೆ ನನ್ನ ಖರ್ಚಿಗೆ ಕಾಸು ಕೂಡ ಒಂದೇ ಕಡೆ ಇಟ್ಕೊಂಡೆ, ಅಂದರೆ ಹುಂಡಿ ಕಾಸು, ಖರ್ಚಿಗೆ ಕಾಸು ಒಂದು ಕಡೆ ಇಟ್ಕೊಂಡೆ, ಪವರ್ ಬ್ಯಾಂಕು ಹಾಗೆ ಚಾರ್ಜರು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಆಧಾರ್ ಕಾರ್ಡು ಹಾಗೆ ನನ್ನ ಫ್ಯಾಮಿಲಿ ಫೋಟೋ ಒಂದು ನಾನು ಯಾವಾಗಲೂ ಇಟ್ಕೋತೀನಿ, ಇಲ್ಲಿ ಅಂತಲ್ಲ, ನಾನು ಎಲ್ಲೇ ಹೋಗೋದಿದ್ರು ಅದೆರಡು ನನ್ನ ಬ್ಯಾಗಲ್ಲಿರುತ್ತೆ. ಸೊ ಸೇಫ್ಟಿ ಪರ್ಪಸ್ಸು ನಾನು ಅದನ್ನು ಇಟ್ಕೊಂಡಿದ್ದೀನಿ. ನೀವು ಇದೆಲ್ಲ ತೊಗೋಬೇಕಂತೇನಿಲ್ಲ, ಇಷ್ಟ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಬೇಡ. ಜೊತೆಗೆ ನಾನು ವಾಚ್ ಕಟ್ತೀನಲ್ವ, ಆ ವಾಚನ್ನು ಕೂಡ ಇಟ್ಕೊಂಡಿದ್ದೀನಿ. ತುಂಬ ವಸ್ತುಗಳು ಹಾಗೆ ಸ್ನೇಹಿತರೆ, ನಿಮ್ಮ ಅವಶ್ಯಕತೆಗೆ ಎಷ್ಟು ವಸ್ತುಗಳು ಬೇಕೋ ಅದೆಲ್ಲನೂ ಇಟ್ಕೊಳ್ಳಿ. ಇದು ಒಂದಾಯಿತು. ಇದು ನಂದು ಮೇಕಪ್ ಪರ್ಸ್ ಅಂತ ನಾನು ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನನ್ನ ಮುಖಕ್ಕೆ ಹಾಕುವಂಥ ಒಂದು ಕ್ರೀಮು, ಜೊತೆಗೆ ಕುಂಕುಮ, ಹಣೆಗೆ ಇಟ್ಕೊಳ್ಳುವಂಥ ಕುಂಕುಮ, ಹಾಗೆ ಇದು ಸಿಂಧೂರ ಇಟ್ಕೋತೀನಲ್ವ, ಅದು ಡಬ್ಬ, ಅದು ಬಾಕ್ಸ್ ಸಮೇತ ಇಟ್ಕೊಂಡಿದ್ದೀನಿ. ಜೊತೆಗೆ ಕಾಡಿಗೆ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಫೇಸ್ ಪೌಡ್ರು ಇದೆ, ಅದು ಕೂಡ ಇಟ್ಕೊಳ್ತೀನಿ. ಸ್ನೇಹಿತರೆ, ಎಲ್ಲನೂ ನಾನು ಡೀಟೇಲಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಗಲೇ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಎಲ್ಲನೂ ಮಿಸ್ ಮಾಡ್ದೇ ನೋಡ್ಬೋದು. ಇಲ್ಲಿ ನೋಡಿ, ಇವಾಗ ಸ್ಟಿಕ್ಕರ್ ಅಂದರೆ ಬೊಟ್ಟನ್ನು ಇಟ್ಕೊಂಡಿದ್ದೀನಿ. ಜೊತೆಗೆ ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದ್ರಿಂದ ಈ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ನ ನಾನು ಎಲ್ಲೋದ್ರೂ ಕ್ಯಾರಿ ಮಾಡ್ತೀನಿ, ಖಾಲಿಯಾಗಿತ್ತು ತರಿಸ್ಕೊಂಡಿದ್ದೀನಿ. 2 ಟ್ಯಾಬ್ಲೆಟ್ನ ಇಟ್ಕೊಂಡಿದ್ದೀನಿ. ನೀವು ಏನೇ ರೀತಿ ಟ್ಯಾಬ್ಲೆಟ್ ತಿನ್ನೋರು ಇರ್ಬೋದು, ಅಥವಾ ಆರೋಗ್ಯ ಸಮಸ್ಯೆ ಇರ್ಬೋದು, ಎಲ್ಲನೂ ಇದರಲ್ಲಿ ಈ ಥರ ಪ್ಯಾಕ್ ಮಾಡಿ ಇಟ್ಕೊಂಬಿಡಿ. ನೆನಪಿದ್ದಾಗಲೇ ಎತ್ತಿಟ್ಕೊಂಬಿಡಿ, ನೆನಪಿಲ್ಲ ಆರೋಗ್ಯ ಸಮಸ್ಯೆ ಆಗೋದೆಲ್ಲ ಬೇಡ. ಅದಕ್ಕೋಸ್ಕರ ನೋಡಿ, ಈ ಥರ ಪೌಚಲ್ಲಿ 2-3 ಜಿಪ್ ಇರೋದ್ರಿಂದ ಎಲ್ಲನೂ ನಾನು ನೀಟಾಗಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಬಾಚಣಿಗೆನೂ ಕೂಡ ಸ್ನೇಹಿತರೆ, ಅದು ಕೂಡ ಮುಖ್ಯ ಆಗುತ್ತೆ. ಕನ್ನಡಿ ನಾನು ಪೌಡ್ರಲ್ಲೇ ಇರೋದ್ರಿಂದ ಕನ್ನಡಿ ಎಕ್ಸ್ಟ್ರಾ ತೊಗೊಂಡಿಲ್ಲ. ಪೌಡ್ರ್ ಇದೆಯಲ್ಲ, ಫೇಸ್ ಪೌಡ್ರು, ಅದರಲ್ಲೇ ಕನ್ನಡಿ ಇದೆ. ನಿಮಗೆ ಬೇಕು ಅಂದರೆ ಎಕ್ಸ್ಟ್ರಾ ಒಂದು ಕನ್ನಡಿ ತೊಗೊಳ್ಳಿ. ಹಾಗೆ ಇದು ಸ್ನಾನದ ಪೌಚು. ನಾನು ಇದೆಲ್ಲನೂ ಎಲ್ಲ ಕಡೆ ಸಪ್ರೇಟಾಗಿ ತೊಗೋತೀನಿ. ನಾನು ಮುಂಚೆನೇ ಹೇಳಿದ್ದೆ ಒಂದು ಹಳೆ ವಿಡಿಯೋನಲ್ಲಿ, ಸೇಫ್ಟಿಗೆ ನೀವು ಸ್ಟೇ ಫ್ರೀ, ವಿಸ್ಪರ್ ಯಾವುದೇ ಇರ್ಬೋದು ಇಟ್ಕೊಳ್ಳಿ. ಡೇಟ್ ಅಂತಲ್ಲ, ಒಬ್ಬೊಬ್ಬರಿಗೆ ಟ್ರಾವೆಲ್ ಮಾಡುವಾಗ ತುಂಬ ಸಮಸ್ಯೆಗಳು ಬರುತ್ತೆ, ಅದಕ್ಕೋಸ್ಕರ. ಜೊತೆಗೆ ಶಾಂಪೂ ತೊಗೊಂಡಿದ್ದೀನಿ, ಟೂತ್ ಪೇಸ್ಟ್ ತೊಗೊಂಡಿದ್ದೀನಿ. ಬ್ರಷನ್ನು ನಾನು ಆಮೇಲೆ ಎತ್ತಿಟ್ಕೋತೀನಿ, ಯಾಕಂದರೆ ಬೆಳಿಗ್ಗೆ ಹೊರಡೋದ್ರಿಂದ ನಾನು ಹಲ್ಲುಜ್ಜಿದಾದಮೇಲೆ ಆಮೇಲೆ ಎತ್ತಿಟ್ಕೋತೀನಿ. ಇದು ಕಂಫರ್ಟ್ ಏನಕ್ಕೆ ಅಂದರೆ, ನಾವು ಸ್ನಾನ ಮಾಡಿ ಟವಲ್ಗಳನ್ನ ಹಾಗೆ ಮುದ್ದೆ ಮಾಡಿರೋಕ್ಕಿಂತ ಸ್ವಲ್ಪ ಕಂಫರ್ಟ್ ಹಾಕಿ ನೀವು ವಾಶ್ ಮಾಡ್ದಂಗೆ, ಅಂದರೆ ನೀರಲ್ಲಿ ಜಾಲಿಸ್ಬಿಟ್ಟು ಇಟ್ಬಿಟ್ರೆ ಸ್ಮೆಲ್ ಬರಲ್ಲ, ಕೆಟ್ಟ ಸ್ಮೆಲ್ ಬರಲ್ಲ. ಜೊತೆಗೆ ಸೋಪ್ನ ತೊಗೊಂಡಿದ್ದೀನಿ. ಈ 2 ಪೌಚು, ಒಂದು ಸ್ನಾನದ್ದು, ಒಂದು ಮೇಕಪ್ದು, ಹಾಗೆ ಒಂದು ಕಾಸು, ಚಾರ್ಜರು, ಪವರ್ ಬ್ಯಾಂಕು, ಅದೆಲ್ಲನೂ ಇಟ್ಕೊಂಡಿರುವಂಥದ್ದು. ಇದು ನಾನು ಟ್ರಾವೆಲ್ಗೆ ಯೂಸ್ ಮಾಡ್ತಾ ಇರುವಂಥ ಬ್ಯಾಗು. ಇದರಲ್ಲೂ ಕೂಡ ತುಂಬ ಎಕ್ಸ್ಟ್ರಾ ಪೌಚಸ್ ಇದೆ ನೋಡಿ. ನಾನು ಇದು ಸೇಫ್ಟಿಗೆ ನಾನು ಕವರ್ಗಳು ತೊಗೊಂಡಿದ್ದೀನಿ, ಪ್ಲಾಸ್ಟಿಕ್ ಕವರ್ಗಳು, ಒದ್ದೆ ಬಟ್ಟೆಗಳು ಹಾಕೋಕ್ಕಿರ್ಬೋದು, ಬೇರೆ ಏನಾದರೂ ಥಿಂಗ್ಸ್ನ ಅಂದರೆ ಸಪ್ರೇಟಾಗಿ ಇಡುವಂಥದ್ದನ್ನು ಹಾಕ್ಕೊಳ್ಳೋದಕ್ಕೆ ನಾನು ಈ ಥರ ಪ್ಲಾಸ್ಟಿಕ್ ಕವರ್ನ ಕ್ಯಾರಿ ಮಾಡ್ತೀನಿ. ಅದನ್ನು 2 ತೊಗೊಂಡಿದ್ದೀನಿ. ನೀವು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗೋರು ಪ್ಲೀಸ್ ಪ್ಲಾಸ್ಟಿಕ್ ಕವರ್ನ ತೊಗೊಂಡೋಗಿ, ನಿಮ್ಮ ಒದ್ದೆ ಬಟ್ಟೆಗಳಿರ್ಬೋದು, ಟವಲ್ಗಳಿರ್ಬೋದು, ಎಲ್ಲನೂ ಸಪ್ರೇಟಾಗಿ ಒಂದು ಕವರಲ್ಲಿ ಪ್ಯಾಕ್ ಮಾಡಿ ಇಡೋದಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಇದೊಂದು ಬಟ್ಟೆ, ಅಂದರೆ ಒಬ್ಬರು ತೊಗೊಳ್ಳೋಕೆ ಹೇಳಿದರು, ನಾನು ತೊಗೊಂಡಿದ್ದೀನಿ, ಅವ್ರಿಗೆ ಕೊಡಬೇಕು ಅಲ್ಲಿ ಆನ್ ದ ವೇ. ಅದನ್ನು ಕೂಡ ಒಂದು ಸೈಡ್ ಜಿಪ್ಪಲ್ಲಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಬೆಡ್ಶೀಟ್ ನಾನು ಕೆಳಗಡೆ ಇಟ್ಕೋತೀನಿ. ಮುಖ್ಯವಾಗಿ ಬೇಕಾಗಿರೋದು ಬೆಡ್ಶೀಟು, ಸಾಕ್ಸು, ಅದೆಲ್ಲನೂ ಒಂದು ಸೈಡಿಂದ ಇಟ್ಕೊಳ್ತಾ ಬರ್ತೀನಿ. ನೋಡಿ, ಒಂದು ಬೆಡ್ಶೀಟ್ ತೊಗೊಂಡಿದ್ದೀನಿ. ಜೊತೆಗೆ 2 ಪೇರು ಸಾಕ್ಸ್ ತೊಗೊಂಡಿದ್ದೀನಿ. ಸಾಕ್ಸ್ನ ನಾನು ಈ ಥರ ಪ್ಯಾಕ್ ಮಾಡ್ಕೊಂಡಿದ್ದೀನಿ. 2 ಸೈಡ್ ಇಟ್ಬಿಡ್ತೀನಿ. ಸ್ನೇಹಿತರೆ, ಓಂ ಶಕ್ತಿ ತಾಯಿ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ. ನನ್ನಿಂದ ಸಾಧ್ಯವಾದದ್ದು ವಿಡಿಯೋ ಮಾಡ್ತೀನಿ, ಸಾಧ್ಯವಾಗದೇ ಇರೋದನ್ನು ನಾನು ಯಾರಿಂದನಾದರೂ ಕೇಳಿ ನಿಮಗೆ ವಿಷಯನ ತಿಳಿಸ್ತೀನಿ.
ಗೊಂದಲದಲ್ಲಿ ನೀವು ಯಾರೋ ತಾಯಿಗೆ ಇರುಮುಡಿ ಸಲ್ಲಿಸೋದು ಬೇಡ. ಸ್ವಲ್ಪ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೇಳಿಕೊಂಡು, ನನ್ನಿಂದ ಇಲ್ಲ ಅಂದರೂ ನಿಮ್ಗೆ ಹತ್ರದಲ್ಲಿ ಯಾರೇ ಇದ್ರೂ ಕೇಳಿಕೊಂಡು ಗೊಂದಲನ ಕ್ಲಿಯರ್ ಮಾಡ್ಕೊಳ್ಳಿ. ನೋಡಿ 2 ಟವಲ್ ತೊಗೊಂಡಿದ್ದೀನಿ ನಾನು, ಯಾಕಂದರೆ ಒಂದು ಒದ್ದೆ ಆದರೆ ಒಂದು ಬೇಕಾಗುತ್ತೆ. 2 ದಿನ ಟ್ರಿಪ್ ಆಗಿರೋದ್ರಿಂದ 2 ಟವಲ್ ತೊಗೊಂಡಿದ್ದೀನಿ. ಹಾಗೆ ಬಟ್ಟೆಗಳು ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ನಂದು ಓಂ ಶಕ್ತಿ ಬಟ್ಟೆಗಳೆಲ್ಲ ಸ್ನಾನ ಮಾಡಿ ವಾಶ್ ಮಾಡಿ ಹಾಕಿದ್ನಲ್ವ, ಅದೆಲ್ಲನೂ ಒಣಗ್ತಾ ಇದೆ. ಬೆಳಿಗ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಅದನ್ನು ಮತ್ತೆ ಕೇಳ್ತೀರಾ, ಅದಕ್ಕೋಸ್ಕರ ಅದು ಎಕ್ಸ್ಟ್ರಾನ ನಾನು ಎತ್ತಿಟ್ಕೋಬೇಕಷ್ಟೇ. ನೋಡಿದ್ರಾ, ಇಷ್ಟೆಲ್ಲ ನಾನು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನೀವು ಕೂಡ ಯಾವುದನ್ನು ಮರಿದರೆ ಮುಂಚೆ ದಿನವೇ ಎಲ್ಲ ಎತ್ತಿಟ್ಕೊಂಡು ನೀಟಾಗಿ ಪ್ಯಾಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಸ್ನೇಹಿತರೆ.